ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಹಂಚಿಕೆ ಕುರಿತಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ರಾಜ್ಯವಾರು ಮುಖಂಡರನ್ನ ಕರೆದು ನಾವು ಚರ್ಚೆಯನ್ನು ನಡೆಸಲಿದ್ದೀವಿ. 28 ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನು ನಡೆಸ್ತೀವಿ. ಅಂತಿಮವಾಗಿ ವರಿಷ್ಠರು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಲತಾ ಅವರಿಗೆ ಬೆಂಬಲದ ಬಗ್ಗೆ ಕೊಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇಂದಿನ ಸಭೆಯಲ್ಲಿ ಅಭ್ಯರ್ಥಿ ಹಾಕುವ ಅಥವಾ ಬೆಂಬಲ ಕೊಡುವ ಕುರಿತು ನಾಯಕರು ತೀರ್ಮಾನಿಸ್ತಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಶೆಟ್ನರ್ ಕರೆದು ಮಾತಾಡ್ತಾರೆ. ನಿನ್ನೆ ದಿನ ಪರಿಕರ್ ಕಾರಣಕ್ಕೋಸ್ಕರ ಸಭೆ ಮುಂದೋಯ್ತು, ನಿಮಗೆಲ್ಲ ಗೊತ್ತಿದೆ. ಇವತ್ತು ಸಭೆ ಪ್ರಾರಂಭ. ಎಷ್ಟು ಜನಕ್ಕೆ ಪಟ್ಟಿ ರಿಲೀಸ್ ಆಗ್ಬೋದು ಸರ್ ಇವತ್ತು? ಗೊತ್ತಿಲ್ಲಪ್ಪ. ಅದಾದ್ಮೇಲೆ ನಾವು 28 ಜನ ನಮ್ಮ ಶಾಸಕ ಎಂಪಿಗಳ ಬಗ್ಗೆನೂ ಸರಿಯಾಗಿ ಕೊಡ್ತೀವಿ. ಮಂಡ್ಯದಲ್ಲಿ ಸುಮಲತಾ ಈಗಾಗಲೇ ಸ್ವತಂತ್ರ ಸ್ಪರ್ಧೆ ಅಂತ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯನ್ನು ಹಾಕುತ್ತಾ ಅಥವಾ ಬೆಂಬಲ ಕೊಡ್ತೀರಾ? ಅದನ್ನ ನಮ್ಮ ಆಲ್ ಇಂಡಿಯಾ ಲೀಡರ್ಸ್ ಡಿಸೈಡ್ ಮಾಡಬೇಕು, ಚರ್ಚೆ ಮಾಡ್ತೀವಿ.